ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂದೇಶ್ ಆಚಾರ್ಯ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಹೋದ, ಬಟ್ ನನ್ನ ಕಿರು ಪರಿಚಯ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ. ಗಂಡಿಗೆ ಸ್ವಲ್ಪ ಅರ್ಜೆಂಟ್ ಜಾಸ್ತಿ ಎಂತ ಮಾಡೋದು. ಇವತ್ತು ನನ್ನ ಬಗ್ಗೆ ನಿಮ್ಮ ಹತ್ರ ಅಂದ್ಕೊಂಡಿದ್ದೆ. ಇನ್ಸ್ಟಾಗ್ರಾಮ ಫಾಲೋಯಪರಿಗೆ ಗೊತ್ತಿರುತ್ತೆ ನನ್ನ ಬಗ್ಗೆ, ಬಟ್ ಯೂಟ್ಯೂಬ್ ಒಂದ್ಸಲ ಹೇಳಿ ಸ್ಟಾರ್ಟ್ ಮಾಡೋದು ಒಳ್ಳೇದಲ್ಲದೆ. ಸೊ ಹಾಗಾಗಿ ನನ್ನ ಕಿರು ಪರಿಚಯ ಬಂದ. ನನ್ನ ಹೆಸರು ಸಂದೇಶ್ ಅಂದಿಕೆ. ಹುಟ್ಟಿ ಬೆಳೆದು ಓದದ್ದು ಎಲ್ಲ ಕುಂದಾಪುರದಾಗೆ. ಒಂದು 2 ವರ್ಷ ಆಯ್ತಾ. ಈಗ ಸದ್ಯ ಬೆಂಗಳೂರಿಗೆ ಒಂದು ಜಾಬ್ ತಗೊಂಡು ಮಾಡ್ತಾ ಇದ್ದೆ. ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ 1 ವರ್ಷ ಆತ ಬಂತು. 1 ವರ್ಷ 3-4 ತಿಂಗಳು ಆಗ್ತಾ ಬಂತು. ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ಕೊಟ್ಟಂಥ ಸಪೋರ್ಟ್ ನನ್ನನ್ನು ಇಲ್ಲಿ ತಂದು ನಿಲ್ಸಿತ್ತು. ಅದು ಬಿಟ್ಟರೆ ಗೊತ್ತಿಲ್ಲ, ಸೆಕೆಂಡ್ BC ಓದೋತ್ತಿಗೆ ನನ್ನ ತಲೆಗೆ ಬಂದದ್ದು ಆ್ಯಕ್ಟ್ ಅಂದಿಗೆ. ಅದಾದಮೇಲೆ ಹುಚ್ಚು ಆ್ಯಕ್ಟಿಂಗ್ ಹುಚ್ಚು ರಂಗಭೂಮಿ ಸೇರ್ಕೊಂಡೆ. ಅದೊಂದು 1 ವರ್ಷ ಮಾಡಿದೆ. ಹೆಚ್ಚು ಕಮ್ಮಿ ಒಂದು 6-7 ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿನಕ್ಕಂತ. ಪುಣ್ಯಕೋಟಿ ಎಂಬ ಒಂದು ಕತೆ ಇದ್ರಂಗೆ. ಬೈಂದೂರಲ್ಲೇ ರಂಗಸುರಭಿ ಅಂತೇಳಿ ಒಂದು ಟೀಮ್ ಇತ್ತು. ಸೆಕೆಂಡ್ BC ಮುಗಿದೇ ಸೈ ಆ್ಯಕ್ಟರ್ ಯಾಕಂದ್ರೆ ಹುಚ್ಚು ಬಂತಲ್ಲ, ಅಮ್ಮನ ಹತ್ರ ಅಕ್ಕನ ಹತ್ರ ಎಲ್ಲ ಹೇಳಿ ಬೈಂದೂರಲ್ಲಿ ಒಂದು ರಂಗಸುರಭಿ ಅಂತ ಹೇಳಿ ಒಂದು ಟೀಮ್ ಸೇರ್ಕೊಂಡೆ. ನಾನು ರಂಗಭೂಮಿ ಕಲಾವಿದ. ಹೆಚ್ಚು ಕಮ್ಮಿ 7-8 ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿದೆ. ಬಟ್ ನಂಗೆ ಅಷ್ಟೇ ಆದ. ಸೆಕೆಂಡ್ BC ಮುಗಿದಷ್ಟೇ ಬಸ್ಸಾಗ ಹೋಗಿ ಹೆದರ್ಕೊಂಡಿದ್ದೆ ಆ ಟೈಮಂಗೆ. ಅದ್ರಿಗೂ ಆದಿತ್ಯರ ಶನಿವಾರ ಬಸ್ಸಾಗ ಹೋಗಿ ಇಳ್ಕೊಂಡು ಅಲ್ಲಿ ಹೋಗಿ ಕ್ಲಾಸ್ ತಗೊಂಡು ಮತ್ತೆ ಮನೆಗೆ ಬರ್ತಿದ್ದೆ. ಕೆಲಸದ ನೈಟ್ ಪ್ರೋಗ್ರಾಮ್ ಇರುತ್ತೆ, ಅದಕ್ಕೂ ಅಟೆಂಡ್ ಮಾಡಿದೆ. ಅದು ಬಿಟ್ಟರೆ ಹೆಸರು ಬಂದುಬಿಟ್ಟು ಸುಧಾಕರ್ ಸರ್ ಅಂದಿಕ್ಕೆ. ಅವ್ರಿಗೆ ನಂಗೆ ಗೈಡ್ ಮಾಡೋದು ಆ ಟೈಮಂಗೆ. ಮತ್ತು ಯೋಗೇಶ್ ಬಂಕೇಶ್ವರ್ ಅಂದಿದ್ರು, ಅವರು ಸಹ ತುಂಬ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲೇ. ನಿಮ್ಮ ಕಂಡಿಪ್ಪು ಸಾಕು ಕಾಂತಾರದಾಗೂ ಆ್ಯಕ್ಟ್ ಮಾಡಿರೋರು. ಕಾಂತಾರ 1ನಲ್ಲಿ ಫಾರೆಸ್ಟ್ ಆಫೀಸರ್ ಆ್ಯಕ್ಟ್ ಮಾಡಿರ. ಸೊ ಅವರಿಂದ ಕಲ್ತಂಥ ಒಂದು ಆ್ಯಕ್ಟಿಂಗ್ ಫೀಲ್ಡ್. ಅದಾದಮೇಲೆ ತುಂಬ ಶಾರ್ಟ್ ಫಿಲ್ಮ್ ಮಾಡಿದೆ. ಹೆಚ್ಚು ಕಮ್ಮಿ ಒಂದು ನಾನೇ ಡೈರೆಕ್ಟ್ ಮಾಡಿ ನಾನೇ ಎಡಿಟ್ ಮಾಡಿ 6-7 ಶಾರ್ಟ್ ಫಿಲ್ಮ್ ಮಾಡಿದೆ. ಅದು ಬಿಟ್ಟರೆ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಟ್ ಸಹ ಮಾಡಿದೆ, ಜೂನಿಯರ್ ಆರ್ಟಿಸ್ಟ್ ಟೈಮ್. ಅದಿನ್ನು ರಿಲೀಸ್ ಆಗಿಲ್ಲ. ಹೆಚ್ಚು ಕಮ್ಮಿ ರಿಲೀಸ್ ಆಪು ಹಂತದಾಗಿತ್ತು. ಹೀಗೆ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ಕೊಂತಿದ್ದೆ ಫೈಟ್ ಸೀನ್ ಮಾಡೋದು, ನಾನೇ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ಇದು ಮಾಡೋದು. ಫಿಲ್ಮ್ ಮಾಡಿದಂಥ ವೀಡಿಯೋಗೆ ಮೇಕ್ ಓವರ್ ಮಾಡಿ ಅದ್ರಂಗೂ ಫೈಟ್ ಸೀನ್ ಥರ ಮಾಡಿ ಅದು ಮಾಡ್ತಿದ್ದಿದೆ. ಕಡಿಗೆ ಅನ್ಸುತ್ತೆ ಕಾಮ ಯಾವುದು ವರ್ಕೌಟ ಇಲ್ಲ. ಅದು ಎಷ್ಟು ವೀಡಿಯೋ ಮಾಡಿದ್ದು ಯಾವುದು ವರ್ಕೌಟ ಇಲ್ಲ. 2-3 ಸಾವಿರ ವ್ಯೂಸ್ ಅಷ್ಟೇ. ಎಷ್ಟು ಶಾರ್ಟ್ ಫಿಲ್ಮ್ ಮಾಡಿದ್ದು ಅಷ್ಟಾಗೆ ನಿಲ್ತಿತ್ತು. ಕಡೆಗೆ ನಂಗೆ ಅನ್ಸುತ್ತೆ ಯಾವತ್ತು ಬೆಂಗಳೂರಿಗೆ ಬಂದೆ ನಂದು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಯಿತು. ಸೊ ಊರಾಗಿದ್ದಂಗೆ ಬೆಂಗಳೂರಿಗೆ ಸ್ವಲ್ಪ ಡಿಫ್ರೆಂಟ್ ಇರುತ್ತಲ್ಲ, PG ಲೈಫ್ ಅದನ್ನೆಲ್ಲ ಹೇಳ್ಕೊಂಬ. ಸೊ ನಾನು ಒಂದ್ಸಲ ಮಾಡು ಅನಿಸ್ತು, ಟ್ರೈ ಮಾಡಿದೆ. ಒಂದು ವಿಡಿಯೋ ಒಳ್ಳೆ ಹೊಡ್ತದೆ, 30-35 ಸಾವಿರ ಹೊಡ್ತಕ್ಕಂಥ. ಅದ್ರ ಮೇಲೆ ಫಸ್ಟ್ ವೀಡಿಯೋ ಆವತ್ತು ಸ್ಟಾರ್ಟ್ ಮಾಡಿದಂಥ ಒಂದು ಫಸ್ಟ್ ವ್ಲಾಗ್ ಅರ್ಥ ಆಗಿಬಿಡ್ತು. ರಿಯಾಲಿಟಿ ಅಂತಂದೇಳಿ ಅರ್ಥ ಆಗಿಬಿಡುತ್ತೆ. ಅವತ್ತಿಂದ ಸ್ಟಾಪೇ ಮಾಡಿಲ್ಲ. ಇವತ್ತಿಂದ ನನಗೆ ವೀಡಿಯೋ ಹಾಕ್ತಾ ಬಂದಿದೆ. ಅದಕ್ಕೆ ನೀವು ಕೊಟ್ಟಂಥ ಸಪೋರ್ಟ್ 37,000 ಜನ. ಅದರಿಂದ ಮೋಟಿವೇಟ್ ಈಗ ಯೂಟ್ಯೂಬಿಗೆ ಸಹ ಕಾಲಿಟ್ಟಿದೆ. ಅದು ಸಹ ನಿಮ್ಮ ಸಪೋರ್ಟಿಂದ. ಕಷ್ಟಪಟ್ಟರು ಮಾತ್ರ ಸುಖ ಸಿಗೋಕ್ಕೆ ಸಾಧ್ಯ. ಕಷ್ಟಪಟ್ಟು ಸಿಕ್ಕುವಂಥ ಸುಖ ಯಾವತ್ತೂ ಅಷ್ಟು ಬೇಗ ಹಾತಿಲ್ಲ. ಆ ಡೆಡಿಕೇಶನ್ ಕನ್ಸಿಸ್ಟೆನ್ಸಿ ಮ್ಯಾಟ್ರ್ ಆಗುತ್ತೆ. ನನ್ನ ಹತ್ರ ಕೇಳಿದ್ರೆ ನೀವು ಎಂಥ ಮಾಡಿಕೊಟ್ಟಿರಿ ಅದನ್ನು ಮಾಡಿ. ಟೈಮ್ ವೇಸ್ಟ್ ಮಾಡ್ಕೊ. ನಾನು ಸಕ್ಕ ಟೈಮ್ ವೇಸ್ಟ್ ಮಾಡಿದೆ. ಹೆಚ್ಚು ಕಮ್ಮಿ 5 ವರ್ಷದಿಂದ ನಂಗೆ ಅನ್ಸದ್ದು 4 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡೋಂಗಾಯ್ತು. ಜನ ಎಂತ ಇಷ್ಟಪಡ್ತದೆ ಅದನ್ನು ನಾವು ಮಾಡ್ಕೊ. ನಿಮ್ಮ ಇಷ್ಟಪಟ್ಟಾಗ ಮಾಡೋಕ್ಕಾಗ್ತಿಲ್ಲ. ಕೆಲವ್ರು ಹೇಳ್ತಾರೆ ವ್ಯೂಸ್ ಬರ್ತಿಲ್ಲ, ನಾನು ಎಷ್ಟು ವೀಡಿಯೋ ಮಾಡ್ತೆ. ಅಲ್ಲಿ ನೀವು ಮಾಡೋಂಥ ಮಿಸ್ಟೇಕ್ ನಿಮ್ಗೆ ತೋರೋದಿಲ್ಲ. ಎಂಥ ಮಿಸ್ಟೇಕ್ ಇರುತ್ತೆ ಹೇಳಿ. ನೀವೊಂದು ಕಂಟೆಂಟ್ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ನಿಮಗೆ ಎಡಿಟಿಂಗ್ ಗೊತ್ತಿರ್ಕ ಪ್ರತಿಯೊಂದು. ಬಿಕಾಸ್ ನನಗೂ ಸಹ ಎಂತ ಗೊತ್ತಿಲ್ಲ. ನಾನು ಹಾಗೆ ಸ್ಟೆಪ್ ಬೈ ಸ್ಟೆಪ್ ಕಲ್ತಿದ್ದೆ. ನನ್ನ ಶಾರ್ಟ್ ಫಿಲ್ಮ್ ಎಲ್ಲ ನಾನೇ ಎಡಿಟ್ ಮಾಡ್ತಿದ್ದೆ. ಅದರಿಂದ ನನಗೊಂದು ಹಿಡಿತ ಸಿಕ್ತು. ಸೊ ಹಾಗಾಗಿ ನನಗೆ ಇದರಲ್ಲಿ ಸರ್ವೈವ್ ಆಗೋಕ್ಕೆ ಈಸಿ ಆಯಿತು. ಸೊ ನಿಮ್ಗೆ ಹೇಳಿದ್ರು ಅಷ್ಟೇ, ಸ್ಟಾರ್ಟ್ ಮಾಡ್ಕೊಳ್ಳೋ ಯಾರಿಗೂ ಗೊತ್ತಿಲ್ಲ. ನನ್ನ ಇದ್ರ ಹಿಂದೆ 5 ವರ್ಷದ ಜರ್ನಿ ಇತ್ತು. ಕೆಲವ್ರು ಹೇಳ್ತಾರೆ ಇವನಿಗೆ ಎಂತ ಇತ್ತು ಅಂದಕ್ಕೆ. ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಾನು ಎಂತೆಲ್ಲ ಮಾಡಿದೆ ಅಂದರೆ ಹೊಗಳ್ಕಂದಲ್ಲ, ಹೇಳೋಕ್ಕನ್ಸ್ತು ಹೇಳಿದೆ ಅಷ್ಟೇ. ಬಿಟ್ಟರೆ 5 ವರ್ಷದಿಂದ ನಾನು ಎಷ್ಟು ಕಷ್ಟಪಟ್ಟಿದ್ದೆ ನಂಗೆ ಗೊತ್ತಿತ್ತು. ಅದನ್ನು ನಿಮ್ಮ ಹತ್ರ ಹೇಳಿ ನಾನು ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೊಂತಿಲ್ಲ. ಇದನ್ನೆಲ್ಲ ಹೇಳಿ ನಿಮ್ಮ ಎದುರು ನನಗೇನು ಸಾಚಾಯ್ಕೊಂಡು ಇಲ್ಲ. ಇವನ್ನ ಸಾಕೋಕ್ಕೆ ತಿಂಗಳಿಗೆ 6,000 ಖರ್ಚು ಮಾಡ್ತೆ. ಅದನ್ನು ನೀವು ಕೊಡ್ತಾರೆ ನನಗೆ. ಒಬ್ಬ ಮನುಷ್ಯ ಬೆಳೀತಿದ್ದ ಅಂದರೆ ಅವ್ನಿಗೆ ಸಪೋರ್ಟ್ ಮಾಡೋದು ಕಾಣಿ. ಅದನ್ನು ಬಿಡ್ಕೊಂಡು ಹಿಂದ್ಗಡೆಯಿಂದ ಮಾತಾಡೋದಲ್ಲ. ಮಾತಾಡೋದೆಲ್ಲ ಮಾತಾಡ್ತಾರೆ, ಗೊತ್ತಾಯ್ತಾ? ಅವ್ನು ಬೆಳೆದು ಬಂದ ದಾರಿ ನಿಮ್ಗೆ ಫಸ್ಟ್ ಗೊತ್ತಿರುತ್ತೆ. ಮನುಷ್ಯನ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಮಾತಾಡೋಕೆ ಅವ್ನು ಹಿಂದೆ ಎಂತೆಲ್ಲ ಮಾಡಿದ, ಅವ್ನು ಇಲ್ಲಿ ತನಕ ಬಪ್ಪೋಕೆ ಎಂತೆಲ್ಲ ಕಷ್ಟಪಟ್ಟಿದ್ದ ಅಂತೇಳಿ. ನಿಮ್ಮ ಪ್ರಕಾರ ಟ್ಯಾಲೆಂಟ್ ಅಂದರೆ ಅಂತ ಹೇಳಿ ಎಂತ ಆ ಮೈಂಡ ಫಿಕ್ಸ್ ಆಗಿಬಿಟ್ಟಿದ್ದ. 4 ಜನ ಗುರ್ತಿಡಿತ್ರ ಅದನ್ನ ಮಾತ್ರ ನೀವು ಟ್ಯಾಲೆಂಟ್ ಅಂದ್ಕೊಂಡಿ. ಕಲ್ಲು ಕಟ್ಟತ್ರ ಗಾಡಿ ಕೆಲಸ ಮಾಡ್ತಾರೆ ಗೊತ್ತಿತ್ತಲ್ಲ. 3 ಫ್ಲೋರ್ ಹೈಟಲ್ಲೇ ಬರೀ 9 ಇಂಚ್ ಗಾಡಿ ಮೇಲೆ ನಡೆದು ಟ್ಯಾಲೆಂಟ್. 10 ಫೀಟ್ ರೋಡಲ್ಲೇ 80 ಕಿಲೋಮೀಟರ್ ಸ್ಪೀಡಲ್ಲಿ ಕಾರ್ ಓಡಿಸೋದು ಟ್ಯಾಲೆಂಟ್. ಅದು ಬೇಡ, 10 ಜನರದಿದ್ರೆ ಕ್ಯಾಮ್ರಾ ಹಿಂಗಿಟ್ಕೊಂಡು ಮಾತಾಡೋದು ಸಹ ಟ್ಯಾಲೆಂಟ್, ಗೊತ್ತಾಯ್ತಾ? ಅಫ್ಕೋರ್ಸ್ ಮಾತಾಡಿ. ನಿಮ್ದು ಯಾವುದೋ ಫೇಕ್ ಅಕೌಂಟಿಂದ ಬಂದಂಥ ಕಮೆಂಟಿಂದ ಒಂದು ಹೆಸರಾಂತ ಫೌಂಡೇಶನ್ ಹಾಳಾಕಿ ನಾನು ಬಿಡೋದಿಲ್ಲ. ದುಡ್ಡು ಈ ಕಾಲದಂಗೆ ₹1 ದುಡ್ಡೇ ತಗೊಂಡೆ ಅದೆಷ್ಟೋ ಜನರಿಗೆ ಜಾಬ್ ಕೊಡ್ಸಿರೋ. ಅದಕ್ಕೂ ಜಾಸ್ತಿ ಒಂದು ಫೌಂಡೇಶನ್ಗೆ ನ್ಯಾಷನಲ್ ಅವಾರ್ಡ್ ಸುಮ್ಮನೆ ಸಿಕ್ಕೋದಿಲ್ಲ. ಇದನ್ನೆಲ್ಲ ನಿಮಗೆ ವ್ಯವಸ್ಥೆ ಹೋಗೋಕೆ ನಂಗೂ ಸಹ ಟೈಮ್ ಇಲ್ಲ. ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ.
ರಾತ್ರಿ 10 ಗಂಟೆಗೆ ಹೋದ್ರೆ ಬೆಳಗ್ಗೆ ಒಬ್ಬ 9:30 10 ಗಂಟೆಗೆ ಮನೆ ಕಂಡ್ರೆ 4 ಗಂಟೆಗೆ ಹೇಳ್ತೆ ಇದ್ರಿ ಎಷ್ಟಾಯ್ತಾ ಬರೀ 6 ಗಂಟೆ ಎದ್ದು ಬಿಟ್ಟು ವಿಡಿಯೋ ಶೂಟ್ ಮಾಡ್ತೆ ಅಷ್ಟೊತ್ತಿ 5:30 ಆಯ್ತು ಅದಾದ್ಮೇಲೆ ಎಡಿಟಿಂಗ್ 7:30 ಆಯ್ತು ಅದಾದ್ಮೇಲೆ ಊಟ ರೆಡಿ ಊಟ ಮಾಡ್ಕ ಮತ್ತೆ ಡ್ಯೂಟಿಗೆ ಹೋಯ್ಕ ಇದು ನನ್ನ ಟ್ಯಾಲೆಂಟ್ ಅಷ್ಟೇ ಇರುತ್ತಾ ಬಟ್ಟೆ ಹೋಗಿಕ ನನ್ನ ಪರ್ಸ್ನಲ್ ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡ್ಕೊಂಡೆ ವಿಡಿಯೋ ಮಾಡ್ತಿದ್ದೆ ಇದು ನನ್ನ ಟ್ಯಾಲೆಂಟ್ ನಮ್ದು ಇಲ್ಲಿಂದ ಬರ್ಕ ಯಾವುದೋ ಫೇಕ್ ಅಕೌಂಟಲ್ಲಿ ಕಮೆಂಟ್ ಹಾಕಿಕೊಳ್ಳೆ ಅದಕ್ಕೆ 4 ಜನ ಸಪೋರ್ಟ್ ಮಾಡೋದಲ್ಲದೆ ನೀವೊಂದು ವಿಡಿಯೋ ಮಾಡಿ ಹಾಕಿಕೊಳ್ಳೆ ನಾವು ಚೇಂಜ್ ಆಯ್ಕ ನಂಗೆ ಗೊತ್ತಿತ್ತು ನಾನು ಸರಿದಾರಂಗೆ ನಡೀತಿದ್ದೆ ಯಾವನ್ ಎಂತೆಲ್ಲ ಹೇಳ್ತಾನೆ ಅದಕ್ಕೆ ತಲೆ ಕೆಡ್ಸ್ಕೊಂಬಕ್ಕೆ ನಂಗೆ ಟೈಮ್ ಇಲ್ಲ ನನ್ನ ಜನರಿಗೆ ಗೊತ್ತಿತ್ತು ನಾನು ಹೆಂಗೆ ಅಂದಿಕ್ಕೆ ಅದು ನಿಮ್ಮಿಂದ ಪ್ರೂವ್ ಆಯ್ಕಂದಿಲ್ಲ ಇಷ್ಟೊಳಗೆ ಇಷ್ಟಪಡ್ತೆ ಅಷ್ಟೇ ಅದೆಷ್ಟೋ ಫ್ಯಾಮಿಲಿ ನನ್ನ ವಿಡಿಯೋ ಲೈಕ್ ಮಾಡತ್ತಿದ್ದು ನಾವು ಹೊಗಳ್ಕೊಂಬದು ಅಲ್ಲ ನಂಗೆ ಗೊತ್ತು ನಾನು ಹೆಂಗೆ ಅಂದಿಕ್ಕೆ ನನ್ನ ಫಾಲೋವರ್ಸಿಗೆ ಗೊತ್ತಿತ್ತು ಅಷ್ಟೇ ಸಾಕು ಒಂದು ತಿಳ್ಕಣಿ ಎಲ್ಲ ಫೀಲ್ಡಿಗೂ ನಾವು ರೆಸ್ಪೆಕ್ಟ್ ಕೊಡ್ಕ ಎಲ್ಲ ಇಂಡಸ್ಟ್ರಿ ಅವ್ರದ್ದೇ ಆದಂಥ ಒಂದು ವ್ಯಾಲ್ಯೂ ಇರುತ್ತೆ ಸ್ಟ್ಯಾಂಡರ್ಡ್ ಇರುತ್ತೆ ಅಂತ ಸುಮ್ಮನೆ ನೀವೇ ಜಗಳ ಮಾಡ್ಕೊಂಡ್ರಿ ಇದರಿಂದ ಕುಂದಾಪುರ ಹೆಸರು ಹಾಳಾದಿತ್ತು ಗೊತ್ತಾಯ್ತಾ ಓಕೆ ಫೇಕ್ ಪ್ರಮೋಷನ್ ಮಾಡಲಿ ಅವ್ರನ್ನ ಪಾಯಿಂಟ್ ಔಟ್ ಆಗಿ ಮಾತಾಡಿ ಅದನ್ನ ಬಿಟ್ಟು ಎಲ್ಲರಿಗೂ ಯಾಕೆ ಹೇಳ್ತೀರಿ ಬಿಟ್ಟಾಕಿ ಟೈಮ್ ಆಲ್ರೆಡಿ ಒಂದಾಯ್ತಾ ಮನಿ ಕಣಿಲ್ಲ ಮನಿ ಕೆಮ್ ದೇಶತಿಗೆ 7 ದೇಶತಿ ಇನ್ನು ಕೆಲ್ಸಕ್ಕೆ ಹೋದ ದೇಶತಿಗೆ ಮನಿ ಕಂಡು ಮತ್ತು 5 ಗಂಟೆ ಎದ್ದೇಳಕ ಅದ್ರ ಮೇಲೆ ಒಂದು ವೀಡಿಯೋ ಶೂಟ್ ಮಾಡ್ಕ ಇದು ನನ್ನ ಟ್ಯಾಲೆಂಟ್ ಗೊತ್ತಾಯ್ತಾ ಸುಮ್ಮನೆ ಮಾತಾಡೋದಲ್ಲ ಒಬ್ಬರ ಬಗ್ಗೆ ತಿಳ್ಕೊಳಕ ಅವ್ರು ಯಾವ ಥರ ಹೇಳ್ತಾರ ಅವ್ರು ಎಂತಕ್ಕೆ ಒಂದು ವೀಡಿಯೋ ಮಾಡ್ತಿದ್ದಂದ್ರೆ ಅದರಿಂದ ಎಷ್ಟು ಕಷ್ಟ ಇರೋದು ಗೊತ್ತಿತ್ತಾ ಸುಮ್ಮನೆ ಫೇಕ್ ಅಕೌಂಟ್ ಕಮೆಂಟ್ ಹಾಕ್ದಂಗಲ್ಲ ಏನಂದ್ರಿ ಇದು ಮೇಲೂ ನೀವು ಮತ್ತೆ ಹಾಗೆ ಮಾತಾಡ್ರೆ ಅದು ನಿಮ್ಮ ಹಣೆ ಬರ ಸೋಷಿಯಲ್ ಮೀಡಿಯಾ ಅಂದ್ರೆ ಈ ಥರದಲ್ಲಿ ಇದ್ದೇ ಇರುತ್ತೆ ಇದಕ್ಕೆಲ್ಲ ನಾವು ರೆಡಿ ಇಲ್ದಿರೆ ಸೋಷಿಯಲ್ ಮೀಡಿಯಾ ಬಬ್ಕಿ ಆಗ ಎಂದಾದ್ರಿ ಈ ವಿಡಿಯೋ ಇಷ್ಟ ಆಯ್ತಂಗಂತ ಇಷ್ಟ ಆದರೆ ಒಂದು ಫಾಲೋ ಮತ್ತು ಲೈಕ್ ಕೊಡೋದು ಮರಿಬೇಡಿ ಅಲ್ಲಿ ಮತ್ತೆ ಸಿಕ್ತಾಕ ಬಾಯ್